ಈಗ ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. ಇರೋ 4 ಪಾಯಿಂಟ್ ಇದೆ. ಅದಕ್ಕಿಂತ ಬೆಸ್ಟ್ ಮೋಟಿವೇಶನ್ ಏನು ಅಂದರೆ ಇನ್ನೂ ಅಂತೆಲ್ಲ ಅರ್ಥ ಮಾಡಿಕೊಂಡೆ. ನೆನ್ನೆ ಇದ್ದಿದ್ದ ಶೋ ಅದು ಮುಂಬೈ ಕ್ಯಾಟಗರಿಯಲ್ಲಿ ಪ್ರೋ ಕಾರ್ಡ್ ಮಾಡೇ ಮಾಡ್ತೀನಿ, ಅದಂತೂ ಫಿಕ್ಸು. ಹಾಗೆ ನಮಸ್ಕಾರ ಗುರು ಎಲ್ಲರಿಗೂ, ವೆಲ್ಕಮ್ ಟು ಮೈ ಅನದರ್ ಬ್ಲಾಗ್. ವೆರಿ ಗುಡ್ ಆಫ್ಟರ್ನೂನ್. ಮಾರ್ನಿಂಗ್ ಎಂಟಿ ಸ್ಟಮಕ್ ಕಾರ್ಡಿಯೋ ಮುಗಿಸ್ಕೊಂಡೆ. ಇವತ್ತು ಆಕ್ಟಿವ್ ರೆಸ್ಟ್ ಡೇ. ಇವತ್ತು ಸಂಡೇ ಅಂತಲ್ಲ, ರೆಸ್ಟ್ ಡೇ ಇವತ್ತು ನಂದು. ನಿನ್ನೆ ಲೋವರ್ ಪೋಸ್ಟೀರಿಯರ್ ಚೈನ್ ಟ್ರೈನ್ ಮಾಡಿದೆ. ಯಾವ ಎಕ್ಸಸೈಸ್ ವೇರಿಯೇಷನ್ ಮಾಡಿದೆ ಏನು ಎತ್ತ ಅಂತ ಪೋಸ್ಟ್ ಮಾಡಿದ್ದೀನಿ. ನಾನೇನು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ, ಮತ್ತು ಫಿಸಿಕ್ ಅಪ್ಡೇಟು ಪೋಸ್ಟ್ ಮಾಡಿದ್ದೀನಿ. ಇವತ್ತು ಮಾರ್ನಿಂಗ್ ಕಾರ್ಡಿಯೋ ಮುಗಿಸ್ಕೊಂಡು ಎಂಟಿ ಸ್ಟಮಕ್ಕು, ಅದಾದಮೇಲೆ ಫಸ್ಟ್ ಮೀಲ್ನ ತಿಂದು ಮೀಲಿಗ ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. ಇರೋ 4 ಮೀಲ್ನೇ ಇನ್ನು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಮೀಲ್ನ 3 ಮೀಲ್ಸಾಗಿ ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಮೀಲ್ನೇ ಹಂಗರ್ ಲೆವೆಲ್ ಸ್ಪ್ಲಿಟ್ ಮಾಡೋಕ್ಕೆ ಈಗ ಈ ಥರ ಮಾಡೋದು ಬೆಸ್ಟು ಅನ್ನಿಸ್ತು, ವರ್ಕ್ ಆಗ್ತಿದೆ. ಆ ಥರ ಮಾಡ್ತಾಯಿದ್ದೀನಿ. ಆ ಥರ ನೋಡೋಕೆ ಹೋದರೆ ಈಗ ಫಸ್ಟ್ ಮೀಲ್ನೇ 3 ಮೀಲಾಗಿ ಸ್ಪ್ಲಿಟ್ ಮಾಡಿಕೊಂಡು ಈಗ 3 ಮೀಲ್ಸ್ ತೊಗೊಂಡಿದ್ದೀನಿ ಅದರಲ್ಲೇ. ಅದಾದಮೇಲೆ ಇನ್ನೇನು ಪೋಸಿಂಗ್ ಪ್ರಾಕ್ಟೀಸ್ ಮಾಡಿದೆ. ಕಂಡೀಷನಿಂಗ್ ಮಾತ್ರ ಆನ್ ಪಾಯಿಂಟ್ ಇದೆ. ಅದಕ್ಕಿಂತ ಬೆಸ್ಟ್ ಮೋಟಿವೇಶನ್ ಏನು ಅಂದರೆ ಇನ್ನೂ ಸಕ್ಕತ್ತಾಗಿ ಬೆಟರ್ ಆಗಬೇಕು, ಇನ್ನೂ ಟಾಪ್ ನಾಚ್ ಕಂಡೀಷನ್ ಅಚೀವ್ ಮಾಡಬೇಕು ಅಂತ. ನಿನ್ನೆ ಮುಂಬೈ ಶೋ ಇತ್ತಲ್ವ, ಆ ಚಾಂಪಿಯನ್ಸ್ನ ನೋಡಿ ಸಖತ್ ಇನ್ಸ್ಪೈರ್ ಆದೆ. ಇನ್ನೂ ಮೋಟಿವೇಟ್ ಆಗಿದ್ದೀನಿ. ಇನ್ನು ಬೆಸ್ಟ್ ಕಂಡೀಷನ್ ಅಚೀವ್ ಮಾಡಬೇಕು, ಎಲ್ಲೆಲ್ಲಿ ಏನು ಮಿಸ್ಟೇಕ್ಸು ಮತ್ತು ಯಾವ ಥರ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಬೇಕು, ಎಲ್ಲಿ ನಾನು ತಪ್ಪು ಮಾಡಬಾರ್ದು ಅಂತೆಲ್ಲ ಅರ್ಥ ಮಾಡಿಕೊಂಡೆ. ನೆನ್ನೆ ಇದ್ದಿದ್ದ ಶೋ ಅದು ಮುಂಬೈ ICM ಶೋ. ಆ ಪ್ರೋ ಕಾರ್ಡ್ಸ್ ನೋಡಿ, ಆ ಚಾಂಪಿಯನ್ಸ್ನ ನೋಡಿ ನಾನು ಸಖತ್ ಮೋಟಿವೇಟ್ ಆಗಿದ್ದೀನಿ. ನಾನು ಏನು ಬೆಟರ್ ಮಾಡಿಕೊಂಡ್ರೆ ನಾನು ಸ್ಟೇಜಲ್ಲಿ ನಾನು ಪಕ್ಕ ಪ್ರೋ ಕಾರ್ಡ್ ಮಾಡಲೇಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಈ ಸರಿ ಅಂತೂ ಬ್ಯಾಂಗ್ಳೂರು ಶೋ ಅಲ್ಲಿ ಮೆನ್ಸ್ ಫಿಸಿಕ್ ಕ್ಯಾಟಗರಿಯಲ್ಲಿ ಪ್ರೋ ಕಾರ್ಡ್ ಮಾಡೇ ಮಾಡ್ತೀನಿ, ಅದಂತೂ ಫಿಕ್ಸು. ಹಾಗೆ ಆಗ್ತೀನಿ. ಅದಕ್ಕೆ ಏನು ಎಫರ್ಟ್ಸ್ ಬೇಕೋ ಅದಕ್ಕೆ ನಾನು ಹಾಕ್ತಿದ್ದೀನಿ. ಡೇ ಬೈ ಡೇನು ಎಕ್ಸೈಟ್ ಆಗಿದ್ದೀನಿ. ಡೇ ಬೈ ಡೇನು ಒಂದೊಂದು ಮೀಲ್, ಒಂದೊಂದು ಡೇ, ಒಂದೊಂದು ಸೆಷನ್ನು ಕೂಡ, ಒಂದೊಂದು ಪೋಸಿಂಗ್ ಸೆಷನ್ ಆಗಲಿ ಮತ್ತು ವರ್ಕೌಟ್ ಸೆಷನ್ ಆಗಲಿ, ಒಂದೊಂದು ಮೀಲ್ ಕ್ಯಾಲ್ರಿ, ಮ್ಯಾಕ್ರೋಸು ಎಲ್ಲ ಆನ್ ಪಾಯಿಂಟ್ ಇದ್ದು, ಟಾಪ್ ನಾಚ್ ಕಂಡೀಷನ್ ಆನ್ ಸ್ಟೇಜ್ವರೆಗೂ ಮೋಟಿವೇಟ್ ಆಗಿದ್ದು ನಾನು ನನ್ನ ಗೋಲ್ ಅಚೀವ್ ಮಾಡ್ತೀನಿ. ಪ್ರೋ ಕಾರ್ಡ್ ಮಾಡೇ ಮಾಡ್ತೀನಿ. ನೆಕ್ಸ್ಟು ಅದಾದಮೇಲೆ ಇನ್ನೂ ದೊಡ್ಡ ಗೋಲ್ಸ್ ಇದೆ ನಂದು. ಅದಾದಮೇಲೆ ಇವತ್ತಿನ ಅಪ್ಡೇಟ್ ನೋಡೋಕೆ ಹೋದರೆ ಆ ಥರ. ಅದಾದಮೇಲೆ ಮ್ಯಾಕ್ರೋಸ್, ಕ್ಯಾಲರೀಸ್ ಎಲ್ಲ ಸೇಮ್ ಆಗಿರುತ್ತೆ. ಕಾರ್ಡಿಯೋನು ಸೇಮ್. ಈ ಕಾರ್ಡಿಯೋ ಈಗ 20 ಮಿನಿಟ್ಸು ನಾರ್ಮಲ್ ಕಾರ್ಡಿಯೋ ಮಾಡ್ತೀನಿ, ವಾಕಿಂಗು. ಅದಾದಮೇಲೆ 20 ಮಿನಿಟ್ಸ್ ಬಂದು ಥ್ರೆಡ್ಮಿಲ್ ಇನ್ಕ್ಲೈನ್ 18 ಇಟ್ಕೊತೀನಿ. ಅದಾದಮೇಲೆ ಸ್ಪೀಡ್ 7ಇಂದ 5 ಮಿನಿಟ್ಸ್ 5 ಸ್ಪೀಡ್ ರೈಸ್ ಮಾಡಿಕೊಂಡು ಇಂಟೆನ್ಸಿಟಿಯಲ್ಲಿ ಕಾರ್ಡಿಯೋ ಮಾಡ್ತೀನಿ. ಅದಾದಮೇಲೆ ಸ್ಟೆಪ್ ಕೌಂಟ್ ನೋಡೋಕೆ ಹೋದರೆ 13K ಇಂದ 15Kವರೆಗೂ ಕ್ಲೋಸ್ ಟು 15K ಕಂಪ್ಲೀಟ್ ಮಾಡ್ಕೊತೀನಿ. ಸೇಮ್ ವರ್ಕೌಟ್ ಸ್ಪ್ಲಿಟ್. ಅದಾದಮೇಲೆ ಇನ್ನು ಇಷ್ಟು ದಿನ ಏನು ಮಾಡಿದ್ದೀನಲ್ಲ, ಇನ್ನು ಮುಂದೆ ಯಾವ ಥರ ಕ್ಯಾರಿ ಮಾಡಿಕೊಂಡು ಯಾವ ಪ್ರಾಪರಾಗಿ ಟಾಪ್ ನಾಚ್ ಕಂಡೀಷನ್, ಸ್ಟೇಜ್ ಕಂಡೀಷನ್ ಅಚೀವ್ ಮಾಡ್ತೀನೋ ಅದು ಮ್ಯಾಟರ್ ಆಗ್ತದೆ. ಅದಕ್ಕೆ ಸಖತ್ ಕೇರ್ಫುಲ್ ಆಗಿದ್ದು ಕಂಡೀಷನ್ ಅಚೀವ್ ಮಾಡ್ತೀನಿ.
ಅದಾದಮೇಲೆ ಇನ್ನೂ ಮೋಟಿವೇಟ್ ಆಗಿದ್ದೀನಿ. ಅದಾದಮೇಲೆ ಈಗ ಡಯಟ್ಗೆ ಏನು ಬೇಕೋ ತೊಗೊಂಬಂದು ಈಗ ಫಸ್ಟ್ ಮೀಲ್ನ 3 ಮೀಲ್ಸಾಗಿ ಸ್ಪ್ಲಿಟ್ ಮಾಡ್ಕೊಂಡಿದ್ದರಿಂದ ಬಂದು ಮೀಲ್ನ ಕ್ಯಾರಿ ಮಾಡಿದ್ದೆ, ತಿಂದೆ. ಈಗ ಮೀಲ್ ಪ್ರೆಪ್ ಮಾಡಬೇಕು. ಮೀಲ್ ಪ್ರೆಪ್ ಮಾಡಿ ಇರೋ 3 ಮೀಲ್ಸ್ನೇ ಎಷ್ಟಾಗುತ್ತೋ ಅಷ್ಟು ಸ್ಪ್ಲಿಟ್ ಮಾಡಿಕೊಂಡು ಯಾವಾಗ ನಮಗೆ ಹೊಟ್ಟೆ ಸಿಗುತ್ತೋ ಆವಾಗ ತಿಂತಾ ಇರ್ತೀನಿ. ಆ ಥರನೇ ಮಾಡ್ಕೊತೀನಿ ಈಗ ಇನ್ಮೇಲಿಂದ. ಅದೇ ಬೆಸ್ಟ್ ಅನ್ನಿಸ್ತು. 1-2 ದಿನ ಫಾಲೋ ಮಾಡಿದೆ, ಅದೇ ಹಂಗಲ್ ಲೆವೆಲ್ ಬೀಟ್ ಮಾಡೋಕ್ಕೆ ಬೆಸ್ಟ್ ಅನ್ನಿಸ್ತು. ಅದೇ ಥರ ಟ್ರೈನ್ ಮಾಡ್ತೀನಿ, ಟ್ರೈನ್ ಮಾಡ್ತೀನಿ ಅಲ್ಲ, ಅದೇ ಥರ ಬೆಸ್ಟ್ ಆಗಿದೆ, ಅದೇ ಥರ ಮಾಡ್ತೀನಿ ಶೋವರೆಗೂ. ಈಗ ಅದಾದಮೇಲೆ ಈಗ ಫ್ಯಾಟ್ ಲಾಸ್ ಮಾಡ್ತಿದ್ದೆ ಯಾರನ್ನಾದರೂ, ಇಲ್ಲ ಒಂದೊಳ್ಳೆ ಪೀಕ್ ಕಂಡೀಷನ್ ಅಚೀವ್ ಮಾಡಬೇಕು ಅಂದರೆ ಈಗ ಫುಡ್ ಸೆಲೆಕ್ಷನ್ ನೀವು ಸ್ಟಾರ್ಟಿಂಗ್ ಡೇಯಿಂದ ಯಾವ ಥರ ಸೆಲೆಕ್ಟ್ ಮಾಡಿರ್ತಾರೋ ಅದನ್ನೇ ನಿಮ್ಮದು ಪೀಕ್ ಕಂಡೀಷನ್ ಅಚೀವ್ ಆಗೋವರೆಗೂ ಫುಡ್ ಸೆಲೆಕ್ಷನ್ ಅದೇ ಥರ ಇರಲಿ. ಯಾಕಂದರೆ ನಿಮ್ಮದು ಡೈಜೆಷನ್ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರು ನಾವು ಒಂದು ಅಡಾಪ್ಟೇಷನ್ ಮಾಡ್ಕೊಂಡಿರುತ್ತೆ. ನಮ್ಮದು ಈಗ ಫುಡ್ ಸೆಲೆಕ್ಷನ್ನು ಕೊಡ್ತಾ ಇರ್ತೀವಿ, ಅದಾದ್ಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಡೈಜೆಷನ್ನು ಗಟ್ ಹೆಲ್ತ್ ಹಾಳಾಗೋಗುತ್ತೆ. ಅದಕ್ಕೋಸ್ಕರ ನಾನು ಸೇಮ್ ಫುಡ್ ಸೆಲೆಕ್ಷನ್ಸ್ ಯಾವುದು ಫುಡ್ಡು ಇಂಟೇಕ್ ಮಾಡ್ತೀನೋ ಶೋವರೆಗೂ ಅದೇ ಫುಡ್ಡೇ. ಮ್ಯಾಕ್ರೋಸ್ ಮಾತ್ರ ಕ್ಯಾಲರೀಸ್ ಮ್ಯಾಕ್ರೋಸ್ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ ಗೋಲ್ಸ್ ಪ್ರಕಾರ, ಬಾಡಿ ಕಂಡೀಷನ್ ಪ್ರಕಾರ. ಅದಾದಮೇಲೆ ಕಂಡೀಷ್ನಿಂಗ್ ನೋಡೋಕೆ ಹೋದರೆ ಸಖತ್ತಾಗಿದೆ. ಡೇ ಬೈ ಡೇ ಇನ್ನೂ ಸಖತ್ ಬೆಟರ್ ಆಗುತ್ತೆ. ಇಷ್ಟಾಗುತ್ತೆ ಅಷ್ಟು ಮಸಲ್ ಮಾಸ್ ಪ್ರಿಸರ್ವ್ ಮಾಡೋ ಥರ ಕಂಡೀಷ್ನಿಂಗ್ ಅಚೀವ್ ಮಾಡ್ತೀನಿ. ಬಟ್ ಟಾಪ್ ನಾಚ್ ಕಂಡೀಷ್ನಿಂಗ್, ಸ್ಟಡೆಡ್ ಕಂಡೀಷ್ನಿಂಗು, ಪ್ರೋ ಕಾರ್ಡ್ ಕಂಡೀಷ್ನಿಂಗ್ ಯಾವ್ದು ಬೇಕೋ ಅದು ಆ ಥರ ನಾನು ಪ್ರೋ ಕಾರ್ಡ್ ಅಚೀವ್ ಮಾಡ್ತೀನಿ. ಅದಾದಮೇಲೆ ಅಷ್ಟೇ, ಇವತ್ತಿಗೆ ನಾಳೆ ಪುಷ್ ವರ್ಕೌಟ್ ಮಾಡ್ತೀನಿ. ಯಾವ ಎಕ್ಸಸೈಸ್ ವೇರಿಯೇಷನ್ ಮಾಡ್ತೀನಿ, ಏನು ಎತ್ತ ಅಂತ ಹೇಳ್ತೀನಿ ನಾಳೆ. ಅದಾದಮೇಲೆ ಫಿಸಿಕ್ ಕಂಡೀಷ್ನಿಂಗು ಪೋಸ್ಟ್ ಮಾಡ್ತೀನಿ. ಬೆಟರ್ ಕಂಡೀಷ್ನಿಂಗ್ ಪಂಪ್ ಬರುತ್ತೆ. ಡೇ ಬೈ ಡೇನು ಹೇಳ್ದಂಗೆ ಚೇಂಜ್ ಆಗ್ತಾ ಇರುತ್ತೆ, ಏನಾದರೂ ಒಂದು ಚೇಂಜ್ ಆಗುತ್ತೆ. ಇದು ನೋಡೋಕ್ಕೆ ಮೋಟಿವೇಟ್ ಆಗಿದ್ದು ಇರೋ ಇನ್ನಿಷ್ಟು ದಿನಾನ ಕ್ಲೀನಾಗಿ ಯುಟಿಲೈಸ್ ಮಾಡಿಕೊಂಡು ಅದನ್ನು ಫೀಲ್ ಮಾಡ್ಕೊತೀನಿ. ಅದಾದಮೇಲೆ ಇದ್ದಿದ್ದೆ ಪ್ರೆಪ್ ಅನ್ನೋದು ಅದೊಂದು ಮೂಮೆಂಟ್, ಸ್ಟೇಜ್ ಕಂಡೀಷನ್ ಅಚೀವ್ ಮಾಡೋವರೆಗೂ ಎಕ್ಸೈಟಿಂಗ್ ಮೂಮೆಂಟು, ಒಂದೊಂದು ಡೇನೂ ಫೀಲ್ ಮಾಡ್ಕೊಬೇಕು. ಅದನ್ನು ಕ್ಲೀನಾಗಿ ಡಾಕ್ಯುಮೆಂಟ್ ಮಾಡಿ ನಾನು ನಿಮಗೆ ನನ್ನ ಪ್ರೆಪ್ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪ್ರೆಸ್ ಮಾಡ್ತಿದ್ದೀನಿ. ನನಗಿನ್ನೂ ಖುಷಿ. ಇನ್ನೊಂದು ಕ್ಲೀನಾಗಿ ಡಾಕ್ಯುಮೆಂಟ್ ಆಗಿರುತ್ತೆ. ಒಂದೊಂದು ವರ್ಕೌಟ್ ಸೆಷನ್ಸ್ ಆಗಲಿ, ಅದಾದಮೇಲೆ ಫಿಸಿಕ್ ಕಂಡೀಷ್ನಿಂಗು ಮತ್ತು ಕಾರ್ಡಿಯೋ ಸೆಷನ್ಸ್ ಆಗಲಿ, ಅದಾದಮೇಲೆ ಮೀಲ್ಸು ಎಲ್ಲ ಡಾಕ್ಯುಮೆಂಟ್ ಆಗಿರುತ್ತೆ. ಅದನ್ನು ನೋಡೋಕ್ಕೂ ಒಂಥರ ಖುಷಿಯಾಗಿರುತ್ತೆ. ಅದಕ್ಕೋಸ್ಕರ ಅಷ್ಟೇ ಇವತ್ತಿಗೆ. ಸ್ಟೇ ಟ್ಯೂನ್, ಕೀಪ್ ವಾಚಿಂಗ್. ಸಿಗ್ತೀನಿ ನಾಳೆ ನಿಮಗೆ.